ಅಂತ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಆದ್ರೆ ಮತ್ತೊಂದ್ ಕಡೆನಲ್ಲಿ ಈ ಪರ ಇರುವಂತಹ ರೈತರು ಹಾಗೆ ವಿರೋಧ ಮಾಡ್ತಾ ಇರುವಂತಹ ರೈತರಿಗೂ ಎಷ್ಟೆಷ್ಟು ದೂರ ಇದೆ ಅಂತ ಗಲಾಟೆ ಆಗುವಂತ ಚಾನ್ಸಸ್ ತುಂಬಾ ಇದೆ. ಹಾಗಾಗಿನೇ ಪೊಲೀಸ್ ಜಾಸ್ತಿ ಜನ ಬಂದಿರುವಂತದ್ದು. ಮತ್ತೊಂದ್ ಕಡೆನಲ್ಲಿ DKಶಿ ಅವರು ಬರುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬಂದಿದ್ಯಾ? ಸುಕನ್ಯಾ, ಈಗ ಪರ ಮತ್ತು ವಿರೋಧದ ಮಧ್ಯೆ ಕೂಡ ಒಂದ್ ಕಡೆ ವೇದಿಕೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಪರ ಮತ್ತು ವಿರೋಧ ಎರಡೂ ವೇದಿಕೆಗಳು ಕೂಡ ಅಕ್ಕಪಕ್ಕ ಇದಾವೆ, ಹೆಚ್ಚಿಗೆ ಕೂಡ ಇಲ್ಲ. ಸೊ ಹಾಗಾಗಿ ಒಂದು 200 ಮೀಟರ್ ಕೂಡ ಇಲ್ಲ. ಅಕ್ಕಪಕ್ಕದಲ್ಲಿ ಕೂಡ ಎರಡೂ ವೇದಿಕೆಗಳು ಕೂಡ ಇರುವಂತದ್ದು. ಈ ಎರಡೂ ವೇದಿಕೆಗಳು ಇರ್ತಕ್ಕಂಥ ರೈತರ ಒಂದು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪೊಲೀಸ್ ಇಲಾಖೆದು. ಆ ಒಂದು ಕೆಲಸವನ್ನ ಕೂಡ ಈಗ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಕೊಟ್ಟಿದೆ. ಆದ್ರೆ ಒಂದ್ ಕಡೆ ಈಗ ಕುಮಾರಸ್ವಾಮಿ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಅವರಿಗೆ ಬೆಂಬಲಾರ್ಥವಾಗಿ ನಾನು ಇಲ್ಲಿ ಬರ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಬರಲಿದ್ದಾರೆ. ಹಾಗಾಗಿ ಒಂದ್ ಕಡೆ ಸಿಎಂ DK ಶಿವಕುಮಾರ್ ಅವರು ಕೂಡ ಅವರು ಪಂಥವನ್ನು ನೀಡಿದಂತ ಸಂದರ್ಭದಲ್ಲಿ ಬರ್ತಾರೋ ಬರಲು ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಿಎಂ ಅವರಿಗೆ ಬರಲಿಲ್ಲ ಅಂತಂದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳನ್ನಾದ್ರೂ ಕರೆಸಲಿ, ಅವ್ರ ಜೊತೆ ನಾವು ಪರ್ಯಾಯ ಮಾರ್ಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈಗ ಕೆಂಪೇಗೌಡರ ಜಯಂತಿಯ ಒಂದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬಿಸಿ ಇದ್ದಾರೆ. ಅದರ ನಡುವೆ ಕುಮಾರಸ್ವಾಮಿ ಅವರು ಪಂಥಾವನಕ್ಕೆ ಬರ್ತಾರಾ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳನ್ನು ಕಳಿಸುವ ಮುಖಾಂತರ ಸರ್ಕಾರದ ಪರವಾಗಿ ಇಲ್ಲಿ ಎಷ್ಟು ರೈತರು ಒಪ್ಪಿಗೆ ಸೂಚಿಸಿದ್ದಾರೆ, ಎಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನ ಸಾಬೀತು ಮಾಡ್ತಾರಾ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಈಗ ಆಲ್ರೆಡಿ ಬಿಡದಿಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಹೋರಾಟ ಏನಿದೆ, ಪರ ವಿರೋಧದ ಹೋರಾಟ ಏನಿದೆ, ವೇದಿಕೆ ಕೂಡ ಸಜ್ಜಾಗಿದೆ. ಅಲ್ಲಿ ಮತ್ತೊಂದು ಕಡೆನಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಎರಡು ವರ್ಗಗಳು ಕ್ರಿಯೇಟ್ ಆಗಿದೆ. ಇಷ್ಟು ದಿನ ಕೇವಲ ನಾವು ರಾಜಕೀಯದಲ್ಲಿದ್ದಂಥ ವರ್ಗವನ್ನ ಮಾತ್ರ ನೋಡ್ತಾ ಇದ್ವಿ. ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅದ್ರ ಪರವಾಗಿ ನಿಂತು ನಾವು ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಬಿಜೆಪಿ ಹಾಗೂ JDS ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದರಲ್ಲೂ ಬಹುತೇಕವಾಗಿ JDS ಇದನ್ನ ವಿರೋಧ ಮಾಡ್ತಾನೆ ಬಂದಿತ್ತು. ಹಾಗಾಗಿ ಎರಡು ವರ್ಗವನ್ನ ಕೇವಲ ರಾಜಕೀಯದಲ್ಲಿ ನೋಡಿದ್ವಿ. ಆದ್ರೆ ಇದೀಗ ರೈತ ವರ್ಸಸ್ ರೈತ ಅನ್ನೋ ರೀತಿನಲ್ಲಿ ಅಲ್ಲಿ ಎರಡು ಬಣಗಳು ಕ್ರಿಯೇಟ್ ಆಗಿದೆ. ಭೂಮಿಯನ್ನ ಕೊಡ್ತೀವಿ, ಕೊಡಲ್ಲ ಅನ್ನುವಂತಹ ಬಣಗಳು. ಒಂದ್ ಕಡೆ ಗಲಾಟೆ ಕೂಡ ಶುರು ಆಗ್ತಾ ಇದೆ. ರೈತರು ಮಾತಾಡಿಸ್ತೀನಿ. ರೈತರೇ, ಏನ್ ಹೇಳ್ತೀರಿ ಗಲಾಟೆ ಬಗ್ಗೆ? ಸಾಕಷ್ಟು ಒಂದ್ ಕಡೆ ವಿರೋಧ ವ್ಯಕ್ತಪಡಿಸ್ತಾರೆ, ಘೋಷಣೆ ಕೂಡ ಕೂಗ್ತಾ ಇದ್ದಾರೆ. ಬಂದವರು ದುಡ್ಡು ಕೊಟ್ಟು ಸ್ಕೂಲ್ ಕಡೆಯಿಂದ ಅಲ್ಲ, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಕುಮಾರ ಸ್ಕೂಲು ಅಲ್ಲೇ ಜನ ಕಳಿಸ್ತಾ ಇದ್ದಾರೆ. 5 ರೂಪಾಯಿ ಕಾಸು ಬಿರಿಯಾನಿ ಅದನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ನಾವು 1 ವರ್ಷದಿಂದ ಗಲಾಟೆ ಮಾಡ್ತಾ ಕೂತಿದ್ವಿ ರೋಡಲ್ಲಿ. ನಿನ್ನೆ 2 ದಿವಸ ಬಂದು ಕೂತಿದ್ದಾರೆ ಅವರು. ಅಲ್ಲ, ಈಗ ಕುಮಾರಸ್ವಾಮಿ ಬರ್ತಾರಂತೇಳಿ ಈಗ ವೇದಿಕೆ ಹಾಕ್ಸಿದಾರ ಅವರು. ಹೌದು 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 ಕುಮಾರಸ್ವಾಮಿ ಕೇಳಬೇಕು ಅಂತ, ಗಲಾಟೆ ಮಾಡ್ಬೇಕು ಅಂತಾನೆ ಜನನ ಸ್ಕೂಲ್ಗಳಿಂದ ಬಿಡದಿಯಿಂದ ರಾಮನಗರ ಚರ್ಪಡಿ ಅಂತ ಕರೆಸಿದವ್ರೆ. ಇಲ್ಲಿ ರೈತರು ಅಲ್ವಾ ಅವ್ರು? ಯಾರು ಇಲ್ಲ, ಎಲ್ಲ ಕೂಲಿ ಕೊಟ್ಟು ಕಳ್ಸಿರೋದು. ಬಿರಿಯಾನಿ 500 ರೂಪಾಯಿ ಎಲ್ಲ ಬೇರೆ. ನಿನ್ನೆ ಯಾರ್ಯಾರು ಕುಣಿಸಿದ್ರು ಇಷ್ಟು ಮಾಡಿದ್ರು ರಾಮನಹಳ್ಳಿ ಎಲ್ಲ ಕುಣಿಸಿದ್ರು ಬೇರೆ ಊರಲ್ಲೂ. ಐಡೆಂಟಿ ಕಾರ್ಡ್ ತಗೋಬರ್ಲಿ, ಆಧಾರ್ ಕಾರ್ಡ್ ಪಾಣಿ ತಗೋಬರ್ಲಿ. ಈಗ ಯಾರು ಕುಮ್ಮಕ್ಕಿನಿಂದ ಬಂದಿದ್ದಾರೆ ಅವರು ಅಂತ ಅವ್ರ ಕುಮಾರಸ್ವಾಮಿಯಿಂದ ಬಾಲಕೃಷ್ಣನಿಂದ ದುಡ್ಡು ಕೊಟ್ಟಿ ಈಗ ಆಧಾರ್ ಕಾರ್ಡ್ ಪಾಣಿ ತಗೋಬಾತ ಹೇಳ್ರಿ ಅವ್ರನ್ನ. ರೈತರ ಮಹಿಳೆ ಹೇಳ್ತಾ ಇದ್ರು, ನಾವು ಹೋಗಿದ್ವಿ, ನಮಗ್ ಭೂಮಿ ತಗೊಳ್ತಾರೆ, ದುಡ್ಡು ಕೊಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಒಂದು ಕಾರ್ಖಾನೆ ತಂದಿಲ್ಲ, ಈಗ ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 440 ಯಾಕೆ ಕೂತ್ಕೊಳ್ಳಿಲ್ಲ ಅವರು? ಸುಳ್ಳು ಅದು. ರೈತರು ಅಕ್ಲೆ ದಿವಸಕ್ಕೆ ಅವ್ರು ಮಾಡ್ತಾ ಇರೋದು ರಿಯಲ್ ಆಗಿ ಬಂದಿರೋದಷ್ಟೇ. ಅವರು ನಾವು 1 ವರ್ಷ ಆಯ್ತು ಇಲ್ಲಿ ಬಂದು ಸೇರ್ಕೊಂಡು. ಅವ್ರು ಇವತ್ತು ಬಂದು ಬಿರಿಯಾನಿ ಎಣ್ಣೆ ಹಚ್ಚಿಬಿಟ್ರೆ ಜನ ಹೊಂಟೈತಾರೆ. ಅವರು ಅವ್ರ ಆಧಾರ್ ಕಾರ್ಡ್ ಎಷ್ಟು ತಗೊಂಡ್ಬರ್ಲಿ, ತಗೊಂಡ್ಬಂದು ನೋಡೋಣ. ಮೇಲೆ ಈ ಭಾಗದ ಹಳ್ಳಿಯವರು ಅವರು ಅಲ್ಲೇ ಅವರು ಕೆಲವರು ದುಡ್ಡು ತಗೊಂಡಿದ್ದಾರೆ ಅಂತ. ದುಡ್ಡು ತಗೊಂಡವ್ರೆ, ಬರ್ಲಿ ಗ್ರಾಮ ಇಲ್ಲಿ ಬರ್ಲಿ. ಅವರು ಕುಮಾರಸ್ವಾಮಿ ಬರ್ತಿದ್ದಾರೆ, ಅವ್ರಿಗೆ ಏನ್ ಆಗ್ರಹ ಮಾಡ್ತೀರಿ? ನಮಗೇನು ಬೇಡ, ನಮ್ಗೆ ನಮ್ ಭೂಮಿ ಉಳಿಸ್ಬೇಕಷ್ಟೇ. ನಾವು ಭೂಮಿ ಬಿಡಲ್ಲ. ಅಲ್ಲ, ನೀವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಿ, ಈ ಗಲಾಟೆ ಬಗ್ಗೆ ಏನ್ ಹೇಳ್ತೀರಿ? ಸರ್, ಉದ್ದೇಶವಾಗಿನೇನೆ ಬೇಕು ಅಂತಾನೇನೆ ಇಲ್ಲಿ ಶಾಸಕ ಬಾಲಕೃಷ್ಣ ಹೊರಗಡೆ ಊರಿನಿಂದ ಕರ್ಕೊಂಡ್ಬಂದು ಸೇರ್ಸ್ಕೊಂಡವ್ರೆ. ಗಲಾಟೆ ಉದ್ದೇಶಕ್ಕೋಸ್ಕರ ಮಾಡಿಸ್ಬೇಕು ಅಂತಾನೆ. ನೀವು ರೈತರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರಿ, ಬಹಳ ದಿನಗಳಿಂದ ಮಾಡ್ತಾ ಇದ್ರಿ. ಇವತ್ತು ಒಂದ್ ಕಡೆ ಒಬ್ರು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಅಂದ್ರೆ ಸಾಧಕ ಬಾಧಕ ತಿಳ್ಕೋಬೇಕು. ಅದನ್ನ ಬಿಟ್ಟು ಈಗ ಪ್ರತಿಭಟನೆ, ಈ ಗಲಾಟೆ ಮಾಡ್ಲಿಕ್ಕೆ ಏನ್ ಹೇಳ್ತೀರಿ ಸರ್ಕಾರದ ನಡೆ? ಹೌದು ಸರ್, ಇಲ್ಲೇನು ಅಂತಂದ್ರೆ ಈಗ ಇವತ್ತಿನ ಈ ಸರ್ಕಾರದಲ್ಲಿ ಲಾ ಅಂಡ್ ಆರ್ಡರ್ ಹದಗೆಟ್ಟೋಗ್ಬಿಟ್ಟೈತೆ. ಕಾನೂನು ಸುವ್ಯವಸ್ಥೆ ಇಲ್ಲ. ಬೇಕು ಅಂತಾನೆ ಎತ್ಕಟ್ಟೆ
ಮಾಡಿ ಶಾಸಕ ಬಾಲ್ಕಿಟ್ಟ ರೈತನ ಇತರೆ ಊರದ ರೈತನ ಕರ್ಕೊಂಬಂದೆ ರೋಡಲ್ಲಿ ಕುಣಿಸ್ತಾನೆ ಕರ್ಸಿರೋದು, ಗಲಾಟೆ ಮಾಡ್ಬೇಕು ಅಂತಾನೆ ಕರ್ಸಿರೋದು. ಇವ್ರು ಮಾತಾಡ್ತಿದ್ರೆ ಇರೇ ಕುಮಾರಸ್ವಾಮಿ ಕೂಸು ಅಂತ ಬಸವರಾಜಣ್ಣ ಹೇಳ್ತಿದ್ದಾರಲ್ಲ, ಅವತ್ತೊಂದು ಎಕರೆ ಮಾರಿದ್ರೆ 30 ಲಕ್ಷ ಬರೋದು. ಅದೇ ಬಡವರು 10 ಎಕರೆ ಜಮೀನ್ ತಕೊಳ್ಳೋರು. ನಾವು ಜಮೀನ್ದಾರರಾಗೇ ಇರಬೇಕು, ಬಡವರಾಗೇ ಇರ್ಬೇಕು ಅಂತ ಅವತ್ತು ರಾಜಣ್ಣ ಕೆಲಸ ಮಾಡ್ದ. ಇವತ್ತು ಯಾಕೆ ಬಂದ ಅವ್ನು ಬೇಕು ಅಂತ? ಅವತ್ತು ತಾಕತ್ತಿರ್ಲಿಲ್ಲ ಅವ್ನಿಗೆ, ಇವತ್ತು ಯಾಕೆ ಬರ್ಬೇಕಾಗಿತ್ತು? ಅದನ್ನ ಮೇನ್ ಅದು ನಮ್ಮ ರೈತರು ತಿಳ್ಕೋಬೇಕು. ನಮ್ಮ ರೈತರು ದಡ್ರು ಇವತ್ತು ಅದು ತಿಳ್ಕೋಬೇಕು. ಅವತ್ತು 30 ಲಕ್ಷ ತಕೊಂಡಿದ್ರೆ 10 ಲಕ್ಷಕ್ಕೆ 10 ಎಕರೆ ಜಮೀನು ಬರೋದು. ಇನ್ನ 20 ಲಕ್ಷಕ್ಕೆ ಹೆಂಗಾರು ಜೀವನ ಮಾಡ್ಬೋದಾಗಿತ್ತು. ಬಡವರಾಗೇ ಇರಬೇಕು, ನನ್ನ ಕೋಟ್ಯಾಧೀಶ್ವರನಾಗೇ ಇರ್ಬೇಕು ಅಂತ ಬಸವರಾಜಣ್ಣನೇ ಮಾಡಿದ್ದು, ಜಮೀನ್ದಾರರೇ ಮಾಡಿದ್ದು, ಯಾರು ಬಡವರು ಯಾರು ಮಾಡಿಲ್ಲ. ಈಗ ರೈತರನ್ನ ಒಕ್ಕಲೆಬ್ಬಿಸುವಂತ ಪ್ರಯತ್ನ ಮತ್ತೆ ನಿಮ್ಮಲ್ಲೇ ಒಗ್ಗಟ್ಟು ಹೊಡೆಯುವಂತ ಪ್ರಯತ್ನ ನಡೀತಾ ಇದೆಯಾ? ನಡೀತಾ ಇದೆ ಸರ್. ಇಲ್ಲಿ 1.5 ವರ್ಷದಿಂದ ಪ್ರತಿಭಟನೆ ಮಾಡ್ತಾರೆ. ನಾವು ನಿನ್ನೆಯಿಂದ ಉಟ್ಕೊಂಡಿದ್ದಾರೆ. 20 ಜನ ಅಮ್ಮಮ್ಮನ ಸ್ಥಳೀಕರು 10 ಜನ ಮಾತ್ರ ಇರೋದಿಲ್ಲ. ಎಲ್ಲ ಆಧಾರ್ ಕಾರ್ಡ್ ಅವ್ರನ್ನ ಹೊರಗಡೆಯಿಂದ ಜನ ಇರೋದಲ್ಲಿ. ನಾವು ಪಕ್ಕ ಪ್ರೂಫ್ ತೋರಿಸ್ತೀವಿ, ಆಧಾರ್ ಕಾರ್ಡ್ ತೋರಿಸ್ತೀವಿ. ನಾವು ಆಧಾರ್ ಕಾರ್ಡ್ ತೋರಿಸ್ತೀವಿ. ನಾವು ಇಷ್ಟು ಪಕ್ಕ ಭೂಮಿ ಇರೋರು ನಾವು. ಅವ್ರನ್ನ ಬರ್ಲಿ ಸರ್, ಬಂದು ಮಾತಾಡ್ಲಿ ಸರ್. ಅವ್ರಲ್ಲಿ ಆಧಾರ್ ಕಾರ್ಡ್ ಇಲ್ಲ, ಎಲ್ಲ ಆಚೆ ಕಡೆಯಿಂದ ಬಂದವರು, ಎಲ್ಲ ಕಾಂಗ್ರೆಸ್ ಮೆಂಬರ್ಗಳು ಅಲ್ಲಿ ದಳ್ಳಾಳಿಗಳು ಸರ್ ಅಲ್ಲಿ. ಅಲ್ಲ, ನಮ್ಮ ರಾಜ್ ನ್ಯೂಸ್ ಕೂಡ ಒಂದಿನ ಡಿಬೇಟಿಗೆ ಕರೆದಿತ್ತು, ಯಾರು ವಿರೋಧ ವ್ಯಕ್ತಪಡಿಸಿ ರೈತರು ಬನ್ನಿ ಅಂತ. ಕಂಚುಗಾರನಹಳ್ಳಿ ಸಾಕಷ್ಟು ಹಳ್ಳಿ ಕಡೆ ಕೂಡ ಓಡಾಡಿದ್ವಿ, ಯಾರು ಬರ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದಾರೆ ಅನ್ನುವಂಥದ್ದು. ಇಲ್ಲ ಸರ್, ಇವತ್ತೇ ಸರ್ ಬಂದಿರೋದು. ಇವತ್ತು ಗಲಾಟೆ ಮಾಡಕ್ಕೆ ಕುಮಾರಸ್ವಾಮಿ ಬರ್ತಾವಲ್ಲ, ಒಂದು ದಾಂಡ್ಲಿ ಮಾಡಕ್ಕೆ ಗಲಾಟೆ ಮಾಡಕ್ಕೆ ಸಹಿತ ಬಂದಿರೋದು. ಬೇಕು ಅಂತ ಮಾಡ್ತಾರೆ ಸರ್. ಅಲ್ಲ ಸರ್, ಈಗ ನಿಮ್ ಭಾಗದ ಶಾಸಕರಿಗೆ ನಿಮ್ ಪರವಾಗಿ ಕಾಳಜಿ ಇಲ್ವಾ? ಇದು ನೋಡಿ, ಇದು ಸ್ಕೂಲ್ ಐತೆ, ಸ್ಕೂಲ್ ಎದುರುಗಡೆ ಪರ್ಮಿಷನ್ ಕೊಟ್ಟವ್ರೆ. ಎಂ ಎಲ್ ಎ ಫಸ್ಟ್ ತಿಳಿಸ್ಬೇಕು. ಫಸ್ಟ್ ರೋಡಲ್ಲಿ ಇದ್ದೀವಿ ನಾವು, ರೋಡಲ್ಲಿ ಗಾಡಿ ಮಾಡ್ತೀವಿ. ಕಂಚಕಾಡ್ನಲ್ಲಿ 280 ಹೋಟ್ಲ್ ಕೊಟ್ಟು ಕಂಚಕಾಡ್ನಲ್ಲಿ ಒಂದು ಗ್ರಾಮದಲ್ಲಿ ಇವತ್ತು ಕಂಚಕಾಡ್ನಲ್ಲಿ ಗ್ರಾಮದಲ್ಲಿ